ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದವರಾಗಿದ್ದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಹೌದು, ಈಗ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ನ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲೂ ವಿಡಿಯೋನ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜು ಬರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ಸಮಯದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಒಳ್ಳೆ ನೋಟಿಫಿಕೇಷನ್ ನಿಮ್ಗೆ ಸಿಗಬೇಕು. ನಾನು ತಕ್ಷಣದಲ್ಲೇ ಯಾವುದಾದ್ರೂ ಅಪ್ಡೇಟ್ ಬಂದರೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೇನೆ. ಅದಕ್ಕಾಗಿ ನಿಮ್ಗೆ ನೋಟಿಫಿಕೇಷನ್ ಬರ್ಬೇಕಂತಂದ್ರೆ ನಾನು ಹೇಳಿರುವ ಪ್ರಕಾರ ನೀವು ಕೆಲಸ ಮಾಡಿದ್ರೇ ನೋಟಿಫಿಕೇಷನ್ ಬರುತ್ತೆ. ಪಟ್ ಅಂತ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ತುಂಬ ದಿನದಿಂದ ಅರ್ಜಿನ ಸಲ್ಲಿಸಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಐ ಡಿ ಕಾರ್ಡ್ ಆಗಿರ್ಬೋದು, ಕೆಲವರಿಗೆ ಬಂದಿರೋದಿಲ್ಲ, ಮತ್ತು ಪ್ರಮಾಣ ಪತ್ರ ಕೂಡ ಬಂದಿರೋದಿಲ್ಲ, ಮತ್ತು ಟ್ರೈನಿಂಗ್ ಸರ್ಟಿಫಿಕೇಟ್ ಕೂಡ ಬಂದಿರೋದಿಲ್ಲ. ಹಾಗಾಗಿ ಕೆಲವರು ಕೇಳ್ತಾಯಿದ್ರು ನಮ್ಮ ಸಬ್ಸ್ಕ್ರೈಬರ್ಸು, ವಿಶ್ವಕರ್ಮ ಯೋಜನೆಗೆ ಪಿ ಎಮ್ ಅಂದರೆ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿ ವರ್ಷ ಆದರೂ ಕೂಡ ಇನ್ನೂ ಅದು ಅಪ್ರೂವಲ್ ಸಿಗ್ತಾ ಇಲ್ಲ. ಹಾಗೆ ಏನು ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಇಲ್ಲಿ ನಾವು ವರ್ಷ ಆಯಿತು, 2 ವರ್ಷ ಆಯಿತು, ಆದರೂ ಕೂಡ ಇನ್ನೂ ನಮಗೆ ಅಪ್ರೂವಲ್ ಕೂಡ ಸಿಗ್ತಾ ಇಲ್ಲ. ಅದರ ಕಡೆ ಯಾವುದೇ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆ ಕಡೆಯಿಂದ ಮೆಸೇಜ್ ಕೂಡ ಬಂದಿಲ್ಲ. ಈ ರೀತಿಯಾದಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಮೂಡ್ತಾಯಿದೆ ಜನರಲ್ಲಿ. ಅವರು ಅರ್ಜಿನ ಸಲ್ಲಿಸಿರ್ತಾರೆ, ಅವರ ಅಪ್ಲಿಕೇಶನ್ ಇನ್ನೂ ಪೆಂಡಿಂಗ್ನಲ್ಲೇ ಇರುತ್ತೆ. ಅವ್ರಿಗೆ ಗೊತ್ತಾಗೋದಿಲ್ಲ. ಒಂದು ಮೊಬೈಲ್ ನಂಬರ್ ಹಾಕಿ ಸ್ಟೇಟಸ್ ಚೆಕ್ ಮಾಡ್ಕೊತಾ ಇದ್ರೇ ಅದು ಇನ್ಫಾರ್ಮೇಷನ್ ಏನು ಪ್ರತಿದಿನ ಅಪ್ಡೇಟ್ ಆಗ್ತಾ ಇದೆ ಇವತ್ತಿನ ದಿನದಲ್ಲಿ. ಆದರೆ ಇಲ್ಲಿ ಅವರು ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಮೊಬೈಲ್ನಲ್ಲೇ ಯಾವ ರೀತಿ ಸ್ಟೇಟಸ್ ನೋಡಬೇಕಂತ ಇನ್ನೂ ಕೂಡ ಗೊತ್ತಿಲ್ಲ ಜನರಿಗೆ. ಯಾಕೆ ಹೇಳ್ತಾ ಇದ್ದೀನಿ, ಕೆಲವ್ರಿಗೆ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿರಲ್ಲ ಅಂತಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅವ್ರಿಗೆ ಗೊತ್ತಿರಲಾರ್ದವ್ರಿಗೆ ಏನಾಗಿಬಿಡುತ್ತೆ, ಅವ್ರ ಅಪ್ಲಿಕೇಶನ್ ಏನಾಗಿದೆ ಮೆಸೇಜ್ ಬಂದದ್ದು ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಮಗೇನು ಫೋನ್ ಮಾಡ್ತಾಯಿಲ್ಲ, ಮೆಸೇಜ್ ಕೂಡ ಬರ್ತಾಯಿಲ್ಲ ಅಂತ ಯಾವುದೇ ಮೆಸೇಜ್ ಬಂದರೂ ಅವರಿಗೆ ಗೊತ್ತಾಗ್ತಿರಲ್ಲ. ಹಾಗಾಗಿ ಅವರು ಆ ರೀತಿ ಮಾತಾಡೋದು ಸಹಜ. ಆದರೆ ಇಲ್ಲಿ ಏನು ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆದು ಟೂಲ್ ಕಿಟ್ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನಾನು ಟೂಲ್ ಕಿಟ್ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ, ಈಗಲೇ ವಿಡಿಯೋಗೆ ಲೈಕ್ ಮಾಡಿ ನೋಡಿ. ಇಲ್ಲಿ ನಾನು ಏನು ಹೇಳೋಕ್ಕೆ ಬಂದಿದ್ದೀನಿ ಅಂತಂದ್ರೆ, ಇಲ್ಲಿ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಒಂದು ಟೂಲ್ ಕಿಟ್ ಬಗ್ಗೆ ಹೊಸ ಅಪ್ಡೇಟ್ ಕೊಡ್ತೀನಿ, ಮತ್ತು ಕೆಲವೊಂದಿಷ್ಟು ಪಿ ಎಮ್ ವಿಶ್ವಕರ್ಮ ಯೋಜನೆದು ಹೊಸ ಅಪ್ಲಿಕೇಶನ್ದು ಅದು ಇದು ಒಂದಿಷ್ಟು ಮಾಹಿತಿ ಕೊಡ್ತೀನಿ ನಿಮಗೆ. ಇಲ್ಲಿ ಏನು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಅವರ ಒಂದು ಪೆಂಡಿಂಗ್ ಇರುತ್ತೆ, ಅಪ್ಲಿಕೇಶನ್ನು ಪೆಂಡಿಂಗ್ ತೋರಿಸ್ತಾ ಇದೆ. ಇನ್ನೂ ಕೂಡ ವರ್ಷ ಆದರೂ ಕೂಡ ಪೆಂಡಿಂಗ್ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಪಿ ಎಮ್ ವಿಶ್ವಕರ್ಮ ಯೋಜನೆ ಅಂತ ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಿ. ಇಲ್ಲಿ ನೋಡಿ, ಈ 3 ಲೈನ್ಸ್ ಕಾಣಿಸ್ತಾ ಇದೆ, ಈ ಕಡೆ ಸರ್ಚ್ ಮಾಡಿ. ಇಲ್ಲಿ ಸ್ಕೀಮ್ ಬೆನಿಫಿಟ್ಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಸ್ಕೀಮ್ ಬೆನಿಫಿಟ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಮಾಹಿತಿ ತೋರಿಸ್ತದೆ. ಇಲ್ಲಿ ಲಾಸ್ಟಲ್ಲಿ ನೋಡಿ ಲಾಗಿನ್ ಅಂತ ಇರುತ್ತೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಬೆನಿಫಿಷರಿ ಲಾಗಿನ್ ಅಂತ ಇರುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನೀವಿಲ್ಲಿ ಮೊಬೈಲ್ ಸಂಖ್ಯೆ ಮತ್ತು ಈಗ ಕಾಣ್ತಿರುವಂಥ ಕ್ಯಾಪ್ಚ್ ಕೋಡ್ನ ಹಾಕಿ ನೀವು ಈಸಿಯಾಗಿ ನಿಮ್ಮ ಸ್ಟೇಟಸ್ ಏನು ಯಾವುದು ಎಲ್ಲಿ ಪೆಂಡಿಂಗ್ ಇದೆ, ಗ್ರಾಮ ಪಂಚಾಯತಿಯಲ್ಲಿ ಇದೆಯಾ, ಬೇರೆ ಕಡೆ ಎಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಇದೆಯಾ, ಎಲ್ಲ ಮಾಹಿತಿ ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ನಲ್ಲಿ ಚೆಕ್ ಮಾಡ್ಕೊಳ್ಬೋದು. ಆಯಿತು, ಇಷ್ಟು ಯಾರಾದರೂ ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ಗೊತ್ತಾಗಲಾರ್ದವರು ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸ್ ನಿಮಗೆ ಇಲ್ಲಿ ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚರ್ನ ಹಾಕಿ ಲಾಗಿನ್ ಅಂತ ಕೊಟ್ಟರೆ ನಿಮಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಹಾಕಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದ ನಂತರ ನಿಮ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ನಿಮ್ಮ ಏನು ಒಂದು ಟೂಲ್ ಕಿಟ್ ಎಲ್ಲಿದೆ ಅದನ್ನು ಕೂಡ ನೀವು ಟ್ರ್ಯಾಕ್ ಮಾಡ್ಬೋದು. ಹಾಗೆ ಬೇರೆ ಇನ್ಫಾರ್ಮೇಷನ್ ಕೂಡ ಅಲ್ಲಿ ಇರುತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೋ, ಮತ್ತು ಏನಾದರೂ ನಿಮಗೆ ಐ ಡಿ ಕಾರ್ಡ್ ಜನ್ರೇಟ್ ಆಗಿತ್ತು, ಪೋಸ್ಟ್ ಆಫೀಸಿಂದ ಬಂದಿಲ್ಲ ಅಂದರೂ ಕೂಡ ಆ ಐ ಡಿ ಕಾರ್ಡು ಅಲ್ಲೇ ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಳುವ ಆಪ್ಷನ್ಸ್ ಇರುತ್ತೆ. ಅಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಒಂದು ವೇಳೆ ನಿಮಗೇನು ಅಪ್ರೂವಲ್ ಆಗದೇ ಅಲ್ಲಿ ಏನೂ ಇಲ್ಲ ಅಂದರೆ ಅಪ್ಲಿಕೇಶನ್ PDF ಒಂದಿರುತ್ತೆ, ಅದನ್ನು ನೋಡಿಕೊಂಡು ನೀವು ಡೀಟೇಲ್ಸ್ ತಿಳ್ಕೊಳ್ಬೋದು. ಹಾಗೆ ಇಲ್ಲಿ ಇನ್ನೂ ಹೊಸದಾಗಿ ಅರ್ಜಿ ಸಲ್ಲಿಸಿದಂಥವ್ರು ಈ ರೀತಿ ನೋಡ್ಕೊಳ್ಳಿ. ಮತ್ತು ಐ ಡಿ ಕಾರ್ಡ್ ಬಂದು
ಟೂಲ್ ಕಿಟ್ ಇನ್ನೂ ಬಂದಿಲ್ಲ ಅನ್ನೋರು ಈಗ ಟ್ರೈನಿಂಗ್ ಕೂಡ ಪಡ್ಕೊಂಡಿದ್ದಾರೆ. ಟ್ರೈನಿಂಗ್ ಅಮೌಂಟ್ ಕೂಡ ಕೆಲವರು ಪಡ್ಕೊಂಡಿದ್ದಾರೆ, ಕೆಲವರು ಇನ್ನೂ ಟ್ರೈನಿಂಗ್ ಅಮೌಂಟ್ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟ್ರೈನಿಂಗ್ ಅಮೌಂಟ್ ಕೂಡ ಪ್ರತಿದಿನ ಕೂಡ ಇಂತಿಷ್ಟು ಜನರಿಗೆ ಅಂತ ಜಮಾ ಆಗ್ತಾ ಹೋಗ್ತಾ ಇದೆ. ಅದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇತ್ತು ಅಂತಂದರೆ ಯಾವ ಕ್ಷಣದಲ್ಲಿ ಬೇಕಾದರೂ ನಿಮ್ಮ ಖಾತೆಗೆ ಅಮೌಂಟ್ ಜಮಾ ಆಗುತ್ತೆ. ಅದನ್ನು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂತಂದರೆ ಅದು ಸೆಂಟ್ರಲ್ ಗೌರ್ಮೆಂಟಿನ ಸ್ಕೀಮ್ ಇರೋದರಿಂದ ಅದು ಯಾವಾಗೋ ಬಂದೇ ಬರುತ್ತೆ. ಒಂದಲ್ಲ ಒಂದು ದಿನ ನಿಮ್ಗೆ ಜಮಾ ಆಗುತ್ತೆ. ಆದಷ್ಟು ಬೇಗನೆ ಜಮಾ ಆಗುತ್ತೆ. ಈಗ 2 ವರ್ಷ ಅಪ್ಲಿಕೇಶನ್ ಹಾಕಿ ಕೂಡ ನಮಗೆ ಬಂದಿಲ್ಲ ಅನ್ನೋರು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಅವ್ರಿಗೂ ಕೂಡ ಜಮಾ ಆಗುತ್ತೆ. ಟೂಲ್ ಕಿಟ್ ಬಂದಿಲ್ಲ ಅನ್ನೋರಿಗೂ ಏನು ಹೇಳ್ತಾ ಇದ್ದೀನಿ ಅಂದರೆ, ಟೂಲ್ ಕಿಟ್ ನೋಡಿ ಏನು ಬಡಗಿತನ ಮಾಡುವಂಥವ್ರಿಗೂ ಟೂಲ್ ಕಿಟ್ ಕೊಡ್ತಾಯಿದ್ರು. ಹಾಗೆ ಈಗ ಮತ್ತೆ ಟೈಲರಿಂಗ್ ಕೆಲಸ ಮಾಡುವಂಥವ್ರಿಗೂ ಕೂಡ ಟೂಲ್ ಕಿಟ್ ವಿತರಣೆ ಮಾಡ್ತಾಯಿದ್ದಾರೆ. ಇನ್ನು ಉಳಿದಂಥ ಕೆಲಸಗಳಿಗೆ ಅಪ್ಲಿಕೇಶನ್ ಹಾಕಿದಂಥವ್ರಿಗೆ ಯಾವುದೇ ಕಾರಣಕ್ಕೂ ಟೂಲ್ ಕಿಟ್ ವಿತರಣೆ ಮಾಡ್ತಾಯಿಲ್ಲ. ಈಗ ಬಡಗಿತನ ಮುಗಿದ ಮೇಲೆ ಬಡಗಿತನ ಮಾಡುವಂಥ ಅಪ್ಲಿಕೇಶನ್ ಹಾಕಿರ್ತಾರೆ ನೋಡಿ, ಅಂಥವ್ರಿಗೆ ಟೂಲ್ ಕಿಟ್ ಕೊಟ್ಟಿದ್ದಾರೆ. ಅವ್ರದ್ದು ಕೂಡ ಇನ್ನೂ ಪೆಂಡಿಂಗ್ ಇದ್ದವ್ರಿಗೆ ನಮ್ಗೆ ಮುಟ್ಟಿಲ್ಲ ಅಂತ ಯಾರಾದರೂ ಕಮೆಂಟ್ ಮಾಡ್ಬೋದು. ಆದರೂ ಕೂಡ ಅದನ್ನು ಕೂಡ ಹಾಕ್ತಾರೆ. ಆದರೆ ಈಗ ಮತ್ತೆ ಹೊಸದಾಗಿ ಟೈಲರಿಂಗ್ ಕೆಲಸ ಮಾಡುವಂಥವ್ರಿಗೆ ಟೈಲರಿಂಗ್ ಕೆಲಸಕ್ಕೆ ಬೇಕಾಗುವಂಥ ಮಷಿನ್ನು ಮತ್ತು ಅದಕ್ಕೆ ಬೇಕಾಗುವಂಥ ವಸ್ತುಗಳು ಎಲ್ಲ ಕೂಡ ವಿತರಣೆ ಮಾಡ್ತಾಯಿದ್ದಾರೆ. ಅವ್ರಿಗೂ ಕೂಡ ಯಾರಿಗೆ ಟೈಲರಿಂಗ್ ಕೆಲಸ ಮಾಡುವಂಥವ್ರಿಗೆ ಟೂಲ್ ಕಿಟ್ ಬಂದಿದ್ದು ವಿಡಿಯೋ ನೋಡ್ತಿದ್ದೀರಿ ಅಂತಂದ್ರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ನಮಗೆ ಬಂದಿದೆ ಅಂತ. ಯಾರಿಗಾದರೂ ಬಂದಿಲ್ಲ ಅಂತಂದರೆ ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಮಾಡಿ. ಒಂದು ವೇಳೆ ಟೂಲ್ ಕಿಟ್ ವಿತರಣೆ ಮಾಡಿದವರು ಯಾವ ಡಿಸ್ಟಿಕ್ನವರಿಗೆ ಬಂದಿದೆ ಅವರು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಇಷ್ಟಿತ್ತು ಇವತ್ತಿನ ಒಂದು PM ವಿಶ್ವಕರ್ಮ ಯೋಜನೆಯ ಹೊಸ ಮಾಹಿತಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಕೇಳಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.